ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನು ಬರ್ಕೊಳ್ತಕ್ಕಂಥದ್ದು. ಘಟಕವಾರು ಕಿರು ಪರೀಕ್ಷೆ, ಘಟಕ ಪರೀಕ್ಷೆಗಳ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ನ್ಯೂ ಸಿಲೆಬಸ್, ಹೊಸ ಪಠ್ಯಕ್ರಮ 2024ರ ಹೊಸ ಪಠ್ಯ ಪುಸ್ತಕದ ಪ್ರಕಾರ, ಹೊಸ ಪಠ್ಯಕ್ರಮದ ಪ್ರಕಾರ ಘಟಕವಾರು ಕಿರು ಪರೀಕ್ಷೆಯನ್ನ ಮಾಡ್ತಾ ಇದ್ದೀನಿ. ಈಗ ಮಾಡ್ತಕ್ಕಂತ ಒಂದು ವಿಡಿಯೋ ಘಟಕ 4 ವರ್ಗ ಸಮೀಕರಣಗಳು, ಕ್ವಾಡ್ರೆಟಿಕ್ ಈಕ್ವೇಶನ್ಸ್. ಈಗಾಗಲೇ ಈ ಮೂರೂ ಘಟಕಗಳ ಹಿಂದೆ ಆಗಿರ್ತಕ್ಕಂಥ ಮೂರೂ ಘಟಕಗಳ ವಿಡಿಯೋದ ಲಿಂಕ್ ಅನ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಡುತ್ತೇನೆ. ಹಾಗೆ ಈ ವಿಡಿಯೋದ PDF ಲಿಂಕ್ ನು ಕೂಡ, ಪ್ರತಿ ವಿಡಿಯೋದ PDF ಲಿಂಕ್ ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿರ್ತೇನೆ ಅಂತ ಹೇಳುತ್ತಾ, ಈಗ ಹೊಸ ಪಠ್ಯಕ್ರಮದಂತೆ ಘಟಕವಾರು ಕಿರು ಪರೀಕ್ಷೆಯನ್ನ ಪ್ರಾರಂಭಿಸೋಣ. ವಿಷಯ ಗಣಿತ, ತರಗತಿ 10ನೇ, ಸಮಯ 45 ನಿಮಿಷ, ಅಂಕಗಳು 20ಕ್ಕಾಗಿ ವರ್ಗ ಸಮೀಕರಣಗಳ ಅಧ್ಯಾಯ. ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1 into 2 2 ಅಂಕಗಳು ಅಂತ. ಒಂದನೇ ಪ್ರಶ್ನೆ, ಈ ಕೆಳಗಿನ ಸಮೀಕರಣಗಳಲ್ಲಿ ಯಾವುದು ವರ್ಗ ಸಮೀಕರಣ ಅಲ್ಲ ಅಂತ ಪ್ರಶ್ನೆ ಇದೆ. ಯಾವುದು ವರ್ಗ ಸಮೀಕರಣ ಅಲ್ಲ? ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ವರ್ಗ ಸಮೀಕರಣ ಯಾವುದು ಅಲ್ಲ ಅಂತಕ್ಕಂಥ ಉತ್ತರವನ್ನು ಇಲ್ಲಿ ಬರಿತಕ್ಕಂಥದ್ದು. ಎರಡನೇ ಪ್ರಶ್ನೆ, ವರ್ಗ ಸಮೀಕರಣವು ಹೊಂದಿರಬಹುದಾದ ಗರಿಷ್ಠ ಮೂಲಗಳ ಸಂಖ್ಯೆ ಎಷ್ಟು ಆಗಿರುತ್ತವೆ? 4 ಉತ್ತರಗಳನ್ನು ಕೊಡಲಾಗಿದೆ. ಒಂದನೇ ಉತ್ತರ 2, ಎರಡನೇ ಉತ್ತರ 3, ಮೂರನೇ ಉತ್ತರ 4, ನಾಲ್ಕನೇ ಉತ್ತರ 0. ಅಂದ್ರೆ ವರ್ಗ ಸಮೀಕರಣವು ಹೊಂದಿರಬಹುದಾದಂತ ಗರಿಷ್ಠ ಮೂಲಗಳ ಸಂಖ್ಯೆ ಎಷ್ಟು ಅಂತ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರಿತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಇದು ಕೂಡ 1 ಅಂಕದ ಪ್ರಶ್ನೆಗಳೇ ಆಗಿರುತ್ತವೆ. 2 ಪ್ರಶ್ನೆಗಳಿದ್ದು ಒಟ್ಟು 2 ಅಂಕಗಳು. ವರ್ಗ ಸಮೀಕರಣದ ಆದರ್ಶ ರೂಪವನ್ನ ಬರೆಯಿರಿ ಅಂತ ಪ್ರಶ್ನೆ ಇದೆ. ಮೂರನೇದ್ದು. ನಾಲ್ಕನೇದು, ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ. ಇಲ್ಲಿ 2 ಸೂತ್ರಗಳನ್ನ ಬರಿತಕ್ಕಂಥದ್ದು. ಆದರ್ಶ ರೂಪ, ಇಲ್ಲಿ ಸೂತ್ರ. ಇನ್ನು ಮೂರನೇ ಪ್ರಶ್ನೆ, ಇಲ್ಲಿ 2 ಅಂಕದ ಪ್ರಶ್ನೆಗಳಿರುತ್ತೆ. ಒಟ್ಟು 3 ಪ್ರಶ್ನೆಗಳಿದ್ದು ಒಟ್ಟು ಇಲ್ಲಿ ಇರತಕ್ಕಂಥ ಅಂಕಗಳು ಎಷ್ಟು? 6 ಅಂಕಗಳು. ಐದನೇ ಪ್ರಶ್ನೆಯನ್ನು ನೋಡೋಣ. x² - 3x - 10 = 0. ಈ ವರ್ಗ ಸಮೀಕರಣದ ಮೂಲಗಳನ್ನ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಇನ್ನು ಆರನೇ ಪ್ರಶ್ನೆ, 3x² + 7x - 12 = 0. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಇನ್ನು ಏಳನೇ ಪ್ರಶ್ನೆ, 2x² + kx + 3 = 0. ವರ್ಗ ಸಮೀಕರಣವು 2 ಸಮನಾದ ವಾಸ್ತವ ಮೂಲಗಳನ್ನ ಹೊಂದಿದ್ದರೆ k ಯ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ. 2 ಅಂಕದ ಪ್ರಶ್ನೆಗಳು. ಈಗ 3 ಅಂಕದ ಪ್ರಶ್ನೆಗಳು. ಇಲ್ಲಿ 3 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳಿದ್ದು ಇಲ್ಲಿ ಕೂಡ ಒಟ್ಟು ಅಂಕಗಳು 6. 8ನೇ ಪ್ರಶ್ನೆ, ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ. ಹಾಗಾದರೆ ರೋಹನನ ಈಗಿನ ವಯಸ್ಸನ್ನ ಕಂಡುಹಿಡಿಯಿರಿ. 9ನೇ ಪ್ರಶ್ನೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದವನ್ನ ಕಂಡುಹಿಡಿಯಿರಿ. ಇನ್ನು 5ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ. ಒಂದೇ ಒಂದು ಪ್ರಶ್ನೆ ಇರುತ್ತೆ, 4 ಅಂಕಗಳು. 10ನೇ ಪ್ರಶ್ನೆ, ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ 480 ಕಿಲೋಮೀಟರ್ ದೂರವನ್ನ ಕ್ರಮಿಸುತ್ತದೆ. ಅದರ ಜವವು 8 ಕಿಲೋಮೀಟರ್ ಪರ್ ಗಂಟೆಯಷ್ಟು ಕಡಿಮೆ ಆದಾಗ, ಅಂದ್ರೆ ಅದರ ಜವ ಸ್ಪೀಡ್, ಅಲ್ಲಿ ಜವ ಅಂತಕ್ಕಂಥದ್ದು ಕಡಿಮೆ ಆದಾಗ ಅಷ್ಟೇ ದೂರವನ್ನ ಕ್ರಮಿಸಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು. ಜವ ಕಡಿಮೆ ಆದಾಗ ತೆಗೆದುಕೊಳ್ಳುವ ಸಮಯ ಹೆಚ್ಚಾಗುತ್ತೆ. ಹಾಗಾದ್ರೆ ರೈಲಿನ ಜವವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಘಟಕವಾರು ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.